ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದೆ. ವಿಮಾನ ನಿಲ್ದಾಣದಲ್ಲಿ ಅಕ್ರಮ ಚಿನ್ನದ ಪುಡಿ ವಶ. ಈ ವಿಮಾನ ನಿಲ್ದಾಣದ ಮೂಲಕ ಪ್ರತಿದಿನವೂ ಲಕ್ಷಾಂತರ ಮಂದಿ ಪ್ರಯಾಣಿಸುತ್ತಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಿಶ್ವ ಮಟ್ಟದಲ್ಲಿ ಕಳ್ಳ ಸಾಗಾಣಿಕೆಯು ಜೋರಾಗಿ ನಡೆಯುತ್ತಿದೆ. ಪ್ರತಿದಿನವೂ ಒಂದಲ್ಲ ಒಂದು ಪ್ರಕರಣಗಳಲ್ಲಿ ದಾಖಲಾಗುತ್ತೇ ಇವೆ. ಇಂದು ಬ್ಯಾಂಕಾಕ್ನಿಂದ ಆಗಮಿಸುತ್ತಿದ್ದ ಇಬ್ಬರು ಸಿಐಎಸ್ಎಫ್ ಸಿಬ್ಬಂದಿಯು ತಪಾಸಣೆ ಮಾಡಿದ ವೇಳೆಯಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಸುಮಾರು 260 ಗ್ರಾಂ ಚಿನ್ನದಂತಹ ಲೋಹದ ಪುಡಿಯೊಂದಿಗೆ ಸಿಕ್ಕಿಬಿದ್ದಿದ್ದಾರೆ. ಇಂದು ಬೆಳಗ್ಗೆ 11:30 ವೇಳೆಯಲ್ಲಿ ಬ್ಯಾಂಕಾಕ್ನಿಂದ ಇಂಡಿಗೋ ವಿಮಾನ ಸಂಖ್ಯೆ 6E1214 ಮೂಲಕ ಟರ್ಮಿನಲ್ 2ಕ್ಕೆ ನಿಗದಿತ 10:15 ಗಂಟೆಗೆ ವಿಮಾನದಲ್ಲಿನ ಭಾರತೀಯ ಪ್ರಜೆಗಳಾದ ಶ್ರೀ ಲಕ್ಷ್ಮಣ್ ದೇವಾಡಿಗ ಮತ್ತು ಶ್ರೀ ರಾಘವೇಂದ್ರ ದೇವಾಡಿಗ ಆಗಮಿಸಿದ ಇವರು ಟರ್ಮಿನಲ್ 1ರಿಂದ ಇಂಡಿಗೋ ವಿಮಾನ ಸಂಖ್ಯೆ 6E6595 ಮೂಲಕ 1 ಗಂಟೆಗೆ ಅಹಮದಾಬಾದ್ಗೆ ಪ್ರಯಾಣಿಸಲು ನಿಗದಿಯಾಗಿದ್ದರು ಎಂದು ತಿಳಿದು ಬಂದಿದೆ. ಸಿಐಎಸ್ಎಫ್ ಸಿಬ್ಬಂದಿ ದೀಪಕ್ ಕುಮಾರ್ ಮಿಶ್ರಾ ಅವರು ಇಬ್ಬರನ್ನು ತಪಾಸಣೆಗೆ ವ್ಯಾಲ್ಯೂಬಲ್ ರೂಮ್ನಲ್ಲಿ ತಪಾಸಣೆಗೆ ಒಳಪಡಿಸಿದ ಸಮಯದಲ್ಲಿ ಅವರ ಪ್ಯಾಂಟ್ನ ಸೊಂಟದ ಭಾಗದಿಂದ ಚಿನ್ನದಂತಹ ಲೋಹದ ಪುಡಿಗಳನ್ನು ಹೊಂದಿದ್ದು 2 ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ವಶಪಡಿಸಿಕೊಂಡ ವಸ್ತುಗಳು ಒಟ್ಟು ತೂಕ ಸುಮಾರು 260 ಗ್ರಾಂ ಆಗಿತ್ತು. ಇಬ್ಬರು ಪ್ರಯಾಣಿಕರನ್ನು ವಿಮಾನದ ಪ್ರಯಾಣದಿಂದ ತಡೆಹಿಡಿದು ನಂತರ ಮುಂದಿನ ಕಾನೂನು ಕ್ರಮಕ್ಕಾಗಿ ಸಿಐಎಸ್ಎಫ್ ವತಿಯಿಂದ ಕೆಐಎ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ.